ಯಾಕೆ? ಏನಕ್ಕೆ ನೀವು ಅಷ್ಟು ಬೇಗ ಮರ್ತೋಯ್ತಾ? ಆಗ್ಲೇ ಅಣ್ಣ ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತ ಹೇಳಿಲ್ವಾ? ಅಲ್ಲಿ ಗಲಾಟೆ ನಡೆಸಿದ್ದಂಗೆ ನೀವು ಪೂಜೆ ಕಡೆ ಬಂದ್ಬಿಟ್ರಿ, ಅದಕ್ಕೆ ಈಗ ಹೇಳ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಯಾಕಕ್ಕೆ ಒಂಥರ ಇದ್ದೀರಾ? ನಿಮ್ಗೆ ಖುಷಿ ಆಗ್ಲಿಲ್ವಾ? ಇಲ್ಲ ಯಶು, ಎಲ್ರು ಪ್ರಶ್ನೆ ಕೇಳಿದಾಗ ಮತ್ತು ಮಾವ ನನಗೆ ಬೇಜಾರಾಗಬಾರ್ದು ಅಂತ ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ರು. ಆದರೆ ಅವ್ರ ಮನ್ಸಾರೆ ಹೇಳಿಲ್ಲ. ಮುತ್ತು ಮಾವನ ಮನಸ್ಸು ನನಗೆ ಚೆನ್ನಾಗಿ ಗೊತ್ತು ಯಶು. ಮದುವೆ ವಿಚಾರ ಮಾತಾಡಿದಾಗ ಅವ್ರ ಮುಖದಲ್ಲಿ ಖುಷಿ ಆಗಲಿ ಸಂತೋಷ ಆಗಲಿ ಇರಲಿಲ್ಲ. ಊರವ್ರ ಬಲವಂತಕ್ಕೆ ನಾನು ಇಲ್ಲಿವರೆಗೂ ಬಂದು ಅವಮಾನ ಮಾಡಿಸ್ಕೋಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಹೇಳಿದ್ರು ಅಷ್ಟೆ. ಅವತ್ತು ಅಶೋಕ್ ಮಾವ ಜಗಳ ಮಾಡಿದಾಗ ಹೇಗೆ ಬಲವಂತಕ್ಕೆ ಒಪ್ಕೊಂಡ್ರೋ ಹಾಗೆ ಇವತ್ತು ಊರವ್ರ ಮುಂದೆ ಬಲವಂತಕ್ಕೆ ಒಪ್ಕೊಂಡಿದಾರಷ್ಟೇ. ನೀವ್ ನೋಡಿದ್ರೆ ಮಾವನ ಮುಖದಲ್ಲಿ ಉತ್ಸಾಹ ಇಲ್ಲ, ಸಂತೋಷ ಇಲ್ಲ ಅಂತ ಭಯ ಪಡ್ತಾ ಇದ್ದೀರಾ. ನೀವ್ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅಣ್ಣ ನಿಮ್ಮನ್ನೇ ಮದ್ವೆ ಆಗೋದು. ಅದು ಹಾಗಲ್ಲ ಐಶೋ. ಹಾಗೂ ಇಲ್ಲ ಹೀಗೂ ಇಲ್ಲ. ಅಣ್ಣ ನಿಮ್ಮನ್ನ ಮನಸ್ಫೂರ್ತಿಯಾಗಿ ಇಷ್ಟಪಡ್ತಿದಾರೆ ಅಂತ ಆ ದೇವ್ರ ಕಡೆಯಿಂದ ಸೂಚನೆ ತಗೊಂಡ್ರೆ ಅದು ಹೇಗೆ ಮಾಡ್ತೀಯಾ? ಅದೆಲ್ಲ ಹೇಗೋ ಆಗುತ್ತೆ. ಅದಕ್ಕೆ ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ಅಷ್ಟೊಂದು ಓಕ್ಲಿ ಇದೆ. ಒಂದ್ ಹೆಣ್ಣು ತನ್ನ ಪ್ರೀತಿಸೋ ಹುಡುಗನ ಮೇಲೆ ಅಷ್ಟೊಂದು ಬಣ್ಣ ಹಾಕಿದ್ರೆ ಏನರ್ಥ? ಅವರಿಬ್ರಿಗೂ ಮದುವೆ ಆಗತ್ತೆ ಅಂತ ಅರ್ಥ. ಅಂದ್ಮೇಲೆ ನೀವ್ ಅಣ್ಣನ ಮೇಲೆ ಓಕ್ಲಿ ಎರ್ಚಿದ್ರೆ ನಿಮ್ಗೂ ಅಣ್ಣಂಗೂ ಮದ್ವೆ ಆಗತ್ತೆ ಅಂತ ಅರ್ಥ. ಫೋನ್ ಎತ್ತು. ಹಲೋ 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 ಸುಧಾ. ಹಾ ನಾ ಷಣ್ಮುಖ. ನಿನ್ನಿಂದ ಅರ್ಜೆಂಟಾಗಿ ಒಂದು ಹೆಲ್ಪ್ ಆಗ್ಬೇಕಾಯ್ತು ಕಣ. ಸುಧಾ, ಮಡಿಕೇರಿಯಲ್ಲಿ ಸಾಯಿರಾಮ್ ಆಶ್ರಮಕ್ಕೆ ನೀನು ಇಮಿಡಿಯೇಟಾಗಿ ಹೋಗ್ಬೇಕು. ನೀನು ಮಾಡ್ಬೇಕಾದ್ರೆ ಇಷ್ಟೇ, ಆಶ್ರಮದ ಹತ್ರ ಹೋಗು, ನೀಲಂಬರೆ ಅಲ್ಲಿ ಇರ್ತಾರೆ. ಅಲ್ಲಿ ಯಾವಾಗ ಓಡ್ತಾರೆ ಏನು ಎತ್ತ ಅನ್ನೋದು ಇಮಿಡಿಯೇಟಾಗಿ ನನಗೆ ಅಪ್ಡೇಟ್ ಮಾಡ್ತಾನೆ ಇರು. ಅಲ್ಲೊಂದು ಕಂಡಿಟ್ಟಿರು, ಆಯ್ತಾ? ಸರಿ ಕಣ. ಹಾ ನನ್ನ ಕ್ಷಮಿಸ್ಬಿಡು ಮುತ್ತಣ್ಣ. ನೀವೇ ನೋಡಿದ್ರಲ್ಲ, ನಿಮ್ಮನ್ನ ಧರ್ಮ ಸಂಕಟಕ್ಕೆ ಸಿಲುಕಿಸಿ ನನಗೆ ತುಂಬ ಬೇಜಾರಾಗ್ತಾ ಇದೆ. ನೀನೇ ನೋಡಿದ್ಯಲ್ಲ, ಎಲ್ಲರೂ ತಲೆಗೊಂದನ್ನು ಮಾತಾಡಿ ಹೇಗೆ ಗಲಾಟೆ ಮಾಡಿದ್ರು ಅಂತ. ಪರಿಸ್ಥಿತಿ ಹಾಗಿತ್ತು. ಏನು ಮಾಡೋದು? ಅವ್ರಾಗ ಅವ್ರು ಮಾತಾಡ್ತಾ ಇರೋದಿಲ್ಲ, ಬೇರೆ ಯಾರೋ ಅವ್ರಿಗೆ ಹೇಳ್ಕೊಟ್ಟು ಅವ್ರನ್ನ ಬಿಟ್ಟು ಈ ಥರ ಮಾತಾಡಿಸ್ತಾ ಇರೋದು. ಇಲ್ಲ ಅಂದಿದ್ರೆ ನಾನು ನಿನ್ನ ಬಲವಂತ ಮಾಡ್ತಾ ಇರಲಿಲ್ಲ. ಊರ್ನವ್ರ ಮುಂದೆ ಒಂದು ದೊಡ್ಡ ವಿಷಯನ ನೀನಾಗಿ ನಿನ್ನ ಹೇಳ್ಕೊಂಡೆ. ಇದು ನಿನಗೆ ಯಾವ ಅಡ್ಡಿನೂ ಇಲ್ಲ, ಆತಂಕನೂ ಇಲ್ಲ. ಇದರಿಂದ ನಿನಗೆ ಒಳ್ಳೇದಾಯ್ತು ಅನ್ಕೋಬೇಕು ಪುಟ್ಟಣ. ಪರವಾಗಿಲ್ಲ ಬಿಡಿ ಗೌಡ್ರೆ, ಪರಿಸ್ಥಿತಿ ಆಗಿತ್ತು, ಯಾರೇನು ಮಾಡೋಕ್ಕಾಗತ್ತೆ?
ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ಯಾ? ನನ್ನ ಮೇಲೆ ಓಕ್ಲಿ ಹಾಕಿ ನನ್ನ ಬುಟ್ಟಿಗೆ ಹಾಕೋಬಹುದು ಅನ್ಕೊಂಡಿದ್ಯಾ? ನನ್ನ ಮೇಲೆ ಅಷ್ಟು ಓಕ್ಲಿ ಹಾಕೋದಕ್ಕೆ ನಿನ್ಗೇನೇ ಅಧಿಕಾರ? ನಿನ್ನ ಮನೆಯಿಂದ ಯಾಕೆ ಹೊರಗಾಗ್ತಿದ್ದೆ? ನನಗ್ ನಿಮ್ಮ ಮೇಲೆ ಯಾವ ಅಧಿಕಾರನೂ ಇಲ್ಲ ಅಂದ್ಮೇಲೆ ನೀವ್ ಯಾವ ಅಧಿಕಾರದ ಮೇಲೆ ನನ್ ಕೆನ್ನೆ ಹೊಡೆದ್ರಿ ಮಾವ? ಗಂಡ ನೋನಿ ಮಾತ್ರ ಹೆಂಡತಿಗೆ ಹೊಡೆಯೋ ಅಧಿಕಾರ ಇದೆ ಅಂದ್ರೆ ನೀವ್ ನನ್ ಕೆನ್ನೆಗೆ ಹೊಡೆದು ನೀವೇ ನನ್ ಗಂಡ ಅಂತ ಒಪ್ಕೊಂಡ್ರಿ. ಮಾವ, ನಿಮ್ ಸ್ಟೈಲು ನಿಮ್ ಪರ್ಸನಾಲಿಟಿಗೆ ಮ್ಯಾಚ್ ಆಗೋದು ನಾನು, ಈ ಮನೆ ಕೆಲ್ಸದವಳಲ್ಲ. ನನ್ನನ್ ಬಿಟ್ಟು ಈ ಮನೆ ಕೆಲ್ಸದವಳನ್ನ ಮದ್ವೆ ಆಗ್ತಿದೀನಿ ಅಂತಿದ್ದೀರಲ್ಲ, ನಿಮಗೊಂದ್ ಚೂರು ಟೇಸ್ಟ್ ಇಲ್ವಾ ಮಾವ? ಯಾಕೆ ಮಾವ ನಿಲ್ಸಿದ್ರಿ? ಹೊಡೀರಿ. ನೀವು ಹೊಡೆಯೋ ಪ್ರತಿಯೊಂದು ಏಟಿಂದ ನನಗೆ ನಿಮ್ಮ ಮೇಲಿರೋ ಅಧಿಕಾರ ಜಾಸ್ತಿ ಆಗುತ್ತೆ. ಊರಿನ ಜನಗಳ ಮುಂದೆ ನಿಮಗೆ ಅರ್ಶನದ ಓಕ್ಲಿ ಹರ್ಚಿದ್ದೀನಿ. ಈಗ ನನಗೆ ನಿಮ್ಮ ಮೇಲೆ ಅಧಿಕಾರ ಇದೆ ಮಾವ. ನೀವೇ ನನ್ನನ್ನ ಮದ್ವೆ ಆಗೋ ಗಂಡು. ಊರ್ ಬಿಟ್ಟೋಗು ಅಂತ ಅಷ್ಟೇ ಹೇಳಿದ್ರು ನಾಚಿಕೆ ಇಲ್ದೆ ಇನ್ನು ಊರಲ್ಲೇ ಇದೆಯಾ? ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ಕೆ ನಿಗೇನ್ ಹಕ್ಕಿದೆ? ನೋಡಿದ್ಯಾ ಏನಾಯ್ತು ಅಂತ? ಮಾವನ ಮೇಲೆ ಓಕ್ಲಿ ಎಸಿತೀನಿ ಅಂತ ತುಂಬಾ ನಂಬಿಕೆಯಿಂದ ಬಂದೆ. ನೀನು ಓಕ್ಲಿನೂ ಹಾಕ್ಲಿಲ್ಲ, ಮಾವ ನಿನ್ನ ಮದ್ವೆನೂ ಆಗಲ್ಲ. ನೀನು ಓಕ್ಲಿ ಕೆಳಗೆ ಬಿದ್ದು ಮಣ್ಪಾಲಾದಾಗೆ ನಿನ್ನ ಆಸೆನೂ ಮಣ್ಪಾಲಾಗತ್ತೆ. ನೋಡ್ತೀರ. ಮಾವ ನನ್ನ ಮೇಲೆ ಕೈ ಮಾಡಿರ್ಬೋದು, ಆದ್ರೆ ಅವ್ರ ಮೇಲೆ ಓಕ್ಲಿ ಹಾಕಿದ್ದು ನಾನೇ. ಅವ್ರನ್ನ ಮದ್ವೆ ಆಗೋದು ನಾನೇ. ಅದನ್ನ ಯಾರು ತಡೆಯಕ್ಕಾಗಲ್ಲ. ಈಗ್ಲಾದ್ರೂ ತಿಳ್ಕೊ, ಈ ಮಾಯನ್ ಜೊತೆ ಸ್ಪರ್ಧೆಗಿಳಿದು ಗೆಲ್ಲೋ ಯೋಗ್ಯತೆ ನಿನಗಿಲ್ಲ. ನನ್ ಮುಂದೆ ನಿನಗೆ ಯಾವತ್ತಿದ್ರು ಸೋಲೆ. ಮಾವ ಯಾವತ್ತಿದ್ರು ನನ್ನೋರೆ. ಗೊತ್ತಿತ್ತು ಗೊತ್ತಿತ್ತು. ಮತ್ತು ಮಾವನ್ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇಲ್ಲ.
ಹಾಗೆಲ್ಲ ಏನು ಇಲ್ಲ ಅದಕ್ಕೆ. ಅಣ್ಣ ನಿಮ್ಮನ್ನೇ ಪ್ರೀತಿಸೋದು. ಇಲ್ಲ ಐಶು, ಮಾವನ ಮೇಲೆ ಹೋಗ್ಲಿ ಹಾಕ್ತೀನಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಬಂದಿದ್ದೆ, ಆದ್ರೆ ಅದು ನಡೀಲಿಲ್ಲ. ನಾನು ಇವನಿಗೆ ಹೇಳಿಲ್ವಾ, ಊರವ್ರ ಮುಂದೆ ಅವ್ರ ಬಾಯಿ ಮುಚ್ಚೋದಕ್ಕಷ್ಟೇ ಬಂತು ಮಾವ ಹಾಗೆ ಹೇಳಿದ್ದು. ಅವ್ರೇನಾದ್ರೂ ಮನ್ಸಾರೆ ಹೇಳಿತಿದ್ರೆ ಇವತ್ತು ನಾನೇ ಮುತ್ತು ಮಾವನ ಮೇಲೆ ಹೋಗ್ಲಿ ಹಾಕಿಡ್ತಿದ್ದೆ. ಮಾಯಕ ಇವೆಲ್ಲ ಏನು ಅಂದ್ಕೊಂಡಿರ್ಲಿಲ್ಲ, ಆದ್ರೆ ಅವರೇ ಮಾವನ ಮೇಲೆ ಹೋಗ್ಲಿ ಹಾಕಿದ್ರು. ಏನು ಮಾಡ್ತಿದ್ದಾನ ಸುಂದ್ರ? ಏನೂ ಗೊತ್ತಾಗ್ತಿಲ್ವಲ್ಲ ಅಲ್ಲೇನು ನಡೀತಿದೆ ಅಂತ. ಮುತ್ತೋಣ ಏನ್ರ ಗುಂಡೆತ್ತ ಸ್ಪರ್ಧೆ ನಡೀತಿದೆ, ಬನ್ನಿ. ನನ್ನ ಕೈಲಾಗಲ್ಲ, ನೀವು ಹೋಗಿ. ಪ್ರತಿ ವರ್ಷ ನಾವೇ ಗುಂಡೆತ್ತ ನೋಡಿದೀವಿ, ನೀವೇನಣ್ಣ? ಅದು ಅವಾಗ ಕಣ, ಇವಾಗ ಆಗಲ್ಲ. ನೀವು ಹೊರಡಿ. ಬನ್ನಿ ಅಣ್ಣ. ನೀವು ಹೋಗ್ರ, ಹೋಗ್ರ. ಬರ. ನಿಮ್ಮೆಲ್ರಿಗೂ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನನ್ನ ಜೀವ ಉಳಿಸಿ ನನ್ನ ಮೊದಲನೇ ಹಾಗೆ ಮಾಡಿದ್ದೀರ. ನನ್ನ ಕೊನೆಯವರೆಗೂ ತಮ್ಮ ಸಹಾಯನ ಯಾವತ್ತೂ ಮರೆಯೋದಿಲ್ಲ. ನಿಮ್ಮ ಮಗ ಫೋನ್ ಮಾಡಿದ್ಮೇಲೆ ಹೋಗಿ ಅಂತ ಇನ್ನಿಲ್ಲದಾಗ ಹೇಳಿದೆ, ಆದರೆ ನೀವು ಕೇಳ್ತಿಲ್ಲ, ಹೊರಟು ನಿಂತಿದ್ದೀರ. ಸಂಸಾರ ಬಂಧನನೇ ಹಾಗೆ. ನಮ್ಮೋರು ತಮ್ಮೋರು ಅನ್ನೋದು ಒಂದು ಸತಿ ತಲೆನಲ್ಲಿ ಕೂತ್ಬಿಟ್ರೆ ಬೇರೆ ಯಾವುದು ಬೇಡ ಅನ್ಸುತ್ತೆ. ಆದರೆ ನೀವೀಗ ದಿಢೀರ್ ಅಂತ ಹೊರಟಿರೋದು ನಂಗೆ ಯಾಕೋ ಚಿಂತೆ ಉಂಟು ಮಾಡ್ತಿದೆ. ಚಿಂತೆ ಅಗತ್ಯ ಇಲ್ಲ ಗುರುಗಳೇ. ನನ್ನ ಮಕ್ಕಳು ನಿಜವಾಗ್ಲೂ ನನ್ನ ನೋಡಿ ತುಂಬ ಸಂತೋಷ ಪಡ್ತಾರೆ. ಇಲ್ಲಿ ತನಕ ನಾನು ನಿಮ್ಮ ಮಾತು ಕೇಳಿದೆ, ಆದರೆ ನಮ್ಮೂರಿನ ಜಾತ್ರೆ ಅಂತ ತಿಳಿದ ಮೇಲೆ ನನ್ನ ಮನಸ್ಸು ಯಾಕೋ ತಡೀತಿಲ್ಲ ಗುರುಗಳೇ. ಈಗಲೇ ಹೊರಟ್ರೆ ನಮ್ಮೂರಿನ ಜಾತ್ರೆ ಮುಗಿಯೋದೊಳಗಾಗಿ ನಾನು ಹೋಗ್ಬೋದು. ಇಲ್ಲದೆ ಹೋದರೆ ನಾನು ನಿಮ್ಮ ಮಾತನ್ನ ಯಾವತ್ತೂ ಮೀರಿ ನಡೀತಿರ್ಲಿಲ್ಲ. ಸರಿ ಅಮ್ಮ, ಇನ್ನು ನಾನು ನಿಮ್ಮನ್ನು ತಡೆಯೋಲ್ಲ. ಯಾರ್ಯಾರು ಯಾವಾಗ ಎಲ್ಲೆಲ್ಲಿರಬೇಕು ಅಂತ ಭಗವಂತನೇ ಬರೆದಿಟ್ಟಿರ್ತಾನೆ. ನೀವು ಇಷ್ಟು ದಿವಸ ಇಲ್ಲಿದ್ದಿದ್ದೇ ಹೆಚ್ಚು. ಹೋಗಿ ಬನ್ನಿ. ಆನಂದಿ, ಗೌರಿ, ನೀವಿಬ್ಬರು ಅಮ್ಮನವ್ರನ್ನ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಟು ನನಗೆ ಫೋನ್ ಮಾಡಿ ನಂತರ ಅಲ್ಲಿಂದ ಹೊರಡಿ. ನನ್ನ ಮನೆಗೆ ಹೋಗ್ತಿದ್ರು ನೀವಿನ್ನೂ ನನ್ನ ಬಗ್ಗೆ ಕಾಳಜಿ ತೋರಿಸ್ತಿದ್ದೀರಾ. ನೀವೇನು ಯೋಚನೆ ಮಾಡಬೇಡಿ, ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ನನ್ನ ಮಗ ಮುತ್ತುರಾಜ ನನ್ನ ನೋಡಿ ತುಂಬ ಸಂತೋಷ ಪಡ್ತಾನೆ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ನಿಮ್ಮ ಮಗನ ಜೊತೆ ನೀವು ಖುಷಿಯಾಗಿರಿ. ಇವತ್ತು ನಾನು ಜೀವಂತವಾಗಿದ್ದೀನಿ ಅಂತಂದ್ರೆ ಅದಕ್ಕೆ ನೀವುಗಳೇ ಕಾರಣ. ಇನ್ನು ನಾನು ಹೊರಡ್ತೀನಿ ಗುರುಗಳೇ. ಒಳ್ಳೇದಾಗಲಿ. ಎಲ್ಲಿದ್ಯಾ? ನಿನ್ ಫೋನ್ ಆಗ್ಲಿಂದ ನಾಟ್ ರೀಚಬಲ್ ಬರ್ತಿದೆ. ಕಾಡಲ್ಲ ಬ್ರದರ್, ನೆಟ್ವರ್ಕ್ ಕಟ್ ಆಗುತ್ತೆ. ಸರಿ, ಈಗ ಎಲ್ಲಿದ್ಯಾ ನೀನು? ಇನ್ನೇನು ಆಶ್ರಮ ರೋಡಿಗೆ ಟರ್ನ್ ತಗೋಬೇಕು. ನಿಂದೆ ಇನ್ನ 4 ಕಿಲೋಮೀಟರ್ ಐತೆ, ಓಡಿಸೋ ಬೇಗ. ಸರಿ, ನೀ ಬೇಗ ಹೋಗು. ಅಯ್ಯೋ ಏನ್ ಬ್ರದರ್, ಹೇಳ್ತೀನಿ ಪದೇ ಹೇಳ್ತಿದ್ಯಾ. ಹೋಗ್ತಾ ಇದೀನಿರು. ಬೇಗ ಕಣ. ಲೇ, ವಿಷಯ ತುಂಬಾ ಗಂಭೀರವಾಗಿದೆ. ನನ್ನ ಟೆನ್ಷನ್ ನಿನ್ಗೆ ಅರ್ಥ ಆಗ್ತಿಲ್ಲ. ನೀಲಾಂಬರಿ ಅಮ್ಮ ಯಾವುದೇ ಕಾರಣಕ್ಕೂ ಇಲ್ಲಿ ಬರಬಾರ್ದು. ಅವ್ರನ್ನ ಅಲ್ಲೇ ತಡಿಬೇಕು. ಅವ್ರು ಮಿಸ್ ಆಗಿ ಇಲ್ಲಿ ಬಂದ್ರೆ ಎಲ್ಲ ವಿಷಯ ಹಾಳಾಗೋಗ್ಬಿಡುತ್ತೆ. ಸರಿ, ನಾನು ಹೋಗಿ ವಿಷಯ ತಿಳಿಸ್ತೀನಿ. ಆಯಮ್ಮನ್ ನನ್ನ ಫೋಟೋ ಕಳಿಸು. ಆಗ್ಲೇ ವಾಟ್ಸಪ್ ಮಾಡಿದೀನಿ, ನೋಡ ಆನ್ ಮಾಡ ಇಂಟರ್ನೆಟ್ನ. ಓ ಆಗ್ಲೇ ಮಾಡ್ಬಿಟ್ಯಾ? ಸರಿ, ನಾನೆಲ್ಲ ನೋಡ್ಕೊಂತೀನಿ, ನೀನೆಲ್ಲ ಟೆನ್ಷನ್ ತಗೋಬೇಡ. ಏಯ್, ಯಾವನವ್ಲೇ ಸೈಡ್ಗೆ ಗಾಡಿನ? ಹಲೋ, ಏನಾಯ್ತು? ಯಾರಿಗೋ ಬೈತಿದ್ಯಾ? ಏಯ್, ಕರೆಕ್ಟಾಗಿ ಗಾಡಿ ಓಡಿಸೋದು ಬರಲ್ಲ.
ಒಂದು ನಿಮಿಷ ಇರು. ಯಾಕಪ್ಪ ಹಿಂಗೆ ಜಗಳ ಆಡ್ತೀರಾ? ರಾಂಗ್ ಸೈಡಲ್ಲಿ ಬಂದಿದ್ದು ನೀವೇ ಅಲ್ವಾ? ನಿಮ್ಮದೇ ತಪ್ಪು. ನಾವು ಸ್ವಲ್ಪ ಅರ್ಜೆಂಟಾಗಿ ಹೋಗಬೇಕಿತ್ತು, ಅದಕ್ಕೆ ನಾನೇ ಅವ್ರಿಗೆ ಸ್ಪೀಡಾಗಿ ಹೋಗೋಕ್ಕೆ ಹೇಳ್ಬಿಟ್ಟೆ. ತಪ್ಪು ನಂದೆ. ನಿಮ್ಮ ಗಾಡಿಗೆ ಏನಾದರೂ ಡ್ಯಾಮೇಜ್ ಆಗಿದ್ರೆ ಅದನ್ನು ನಾನು ಸರಿ ಮಾಡಿಸ್ಕೊಡ್ತೀನಿ. ಪರವಾಗಿಲ್ಲಮ್ಮ, ನಮ್ಮ ಗಾಡಿಗೆ ಏನಾಗಿಲ್ಲ, ನೀವು ಹೊರಡಿ. ಕಲ್ತ್ಕೊಳ್ಳೋ, ನೋಡಿ ಹೆಂಗ್ ಮಾತಾಡ್ಬೇಕಂತ. ಪರವಾಗಿಲ್ಲ, ಬಾಪ್ಪ. ಹಲೋ ಷಣ್ಮುಗ. ಹಲೋ, ಏನಾಯ್ತು? ಯಾಕೋ ಫೋನ್ ಕಟ್ ಮಾಡಿದೆ? ನಾವು ಹುಡ್ಕೊಂಡು ಬಂದ ಹೆಂಗ್ಸು ನಮ್ಮ ಎದುರುಗಡೆನೇ ಇದ್ದಾರೆ ಕಣೋ. ಏನು? ಸರಿಯಾಗಿ ಹೇಳು, ಎಲ್ಲಿದ್ಯಾ ನೀನು? ಅವ್ರನ್ನೇ ಹುಡ್ಕೊಂಡು ಹೋಗ್ತಾ ಇದ್ದೆ. ಅವ್ರ ಗಾಡಿನೇ ನಮಗೆ ಗುದ್ದಕ್ಕೆ ಬಂತು. ಅಂದ್ರೆ ನೀನು ನೋಡಿದ್ರೆ ಆ ಅಮ್ಮ ಊರಿಗೆ ಬಂದರೆ ಆಪತ್ತಂದೆ. ಹಾ, ಆ ಅಮ್ಮನ ಆಶ್ರಮದಲ್ಲೇ ತಡಿಬೇಕು ಅನ್ಕೊಂಡೆ, ಆದರೆ ಅವ್ರು ನೋಡ್ರೆ ಹೊರಟಿದ್ದಾರೆ ಕಣೋ. ಏನು ಹೊರಟಿದಾರ? ಲೇ, ನೀನ್ ತಡಿಲಿಲ್ವಾ? ಅಯ್ಯೋ, ನಾ ಹೇಳೋರ್ಗು ಕೇಳಿಸ್ಕೋ ಷಣ್ಮುಗ. ದೇವ್ರದಿಂದ ಗಾಡಿ ನಮಗೆ ಒಂದು ಡಿಕ್ಕಿ ಹೊಡೆಯಕ್ಕೆ ಬಂತು. ಗಾಡಿ ಕೆಟ್ಟೋಗಿದೆ, ಡ್ರೈವರ್ ಗಾಡಿ ರಿಪೇರಿ ಮಾಡ್ತಾ ಇದ್ದಾನೆ. ಒಂದು ನಿಮಿಷ ಬಾನೆಟ್ ಮುಸ್ದ, ಏನಾಯ್ತು ಅಂತ ನೋಡ್ತೀನಿ. ಹಲೋ ಹಲೋ, ಬ್ರದರ್, ಅವ್ರ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಡ್ರೈವರು ಮೆಕ್ಯಾನಿಕ್ ಕರ್ಕೊಂಬರಕ್ಕೆ ಹೋಗಿದ್ದಾನೆ. ಇನ್ನೊಂದು 3 ಗಂಟೆ ಯಾರೋ ಬೇಕಾಗುತ್ತೆ. ಲೇ, ಒಂದು ಕೆಲಸ ಮಾಡು, ನೀನು ಅಲ್ಲಿರ್ಬೇಡ. ಅಲ್ಲಿದ್ರೆ ಅನುಮಾನ ಬರುತ್ತೆ. ಒಂದು ಕೆಲಸ ಮಾಡು, ಅಲ್ಲಿಂದ ದೂರ ಇರು. ನೀಲಾಂಬರಿ ಅಮ್ಮ ಏನು ಮಾಡ್ತಿದ್ದಾರೆ, ಯಾವಾಗ ಹೊರಡ್ತಾರೆ ಎಲ್ಲ ನನ್ಗೆ ಹೇಳ್ತಾರೆ ಇರು. ಪಟ್ ಅಂತ ಹೇಳ್ತಾನೆ ಇರಬೇಕು. ಓಕೆನಾ? ಸರಿ ಬ್ರದರ್. ಏಯ್, ಗಾಡಿ ತೆಗಿಯೋ.